ನಮ್ಮ ಕುಟುಂಬದ ಆತ್ಮೋದ್ಧಾರಕ್ಕಾಗಿ, ಕುಟುಂಬದ ಸತ್ಸಂಬಂಧದ ಬೆಳವಣಿಗೆಗಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಧರ್ಮಾಧ್ಯಕ್ಷರುಗಳಾದಂತಹ ಪರಮ ಪೂಜ್ಯ ಸೆಬಾಸ್ಟಿಯನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ಕ್ರಿಸ್ತರ ಮಾತೆ ಹಾಗೂ ನಮ್ಮೆಲ್ಲರ ತಾಯಿಯಾದಂತಹ ಪರಿಶುದ್ಧ ಮಾತೆಯ ಹೆಸರಿನಲ್ಲಿ ಸನ್ಮಾನಿಸಲು ಬರುತ್ತಿದ್ದಾರೆ ನಮ್ಮ ದೇವಾಲಯದ ಕಾರ್ಯದರ್ಶಿಗಳು, ಹಿತೈಷಿಗಳು, ಸಹಾಯಕರು ಆದಂತಹ ಶ್ರೀ ಸುರೇಶ್ ಅಣ್ಣರವರು. ಎಲ್ಲರೂ ಚಪ್ಪಾಳೆಯೊಂದಿಗೆ ನಮ್ಮ ಶಿಕಾರಿಪುರ ಗ್ರಾಮದ ಅವಶ್ಯಕತೆಗಾಗಿ ನಮ್ಮ ಗುರುಗಳು, ನಮ್ಮ ಕಾರ್ಯದರ್ಶಿಗಳ ಮೂಲಕವಾಗಿ ನಾವು ನಮ್ಮ ಧರ್ಮದರ್ಶನ ಕೇಳಿಕೊಳ್ಳುವಂತಹ ಸಮಯದಲ್ಲಿ ನಮ್ಮನ್ನು ಒಳ್ಳೆಯ ಗುರುಗಳಾಗಿ ನಾನಿದ್ದೇನೆ, ದೇವರಿದ್ದಾರೆ ಎಂಬುದಾಗಿ ಮುನ್ನಡೆಸುವಂತಹ ಗುರುಗಳು. ಮತ್ತೊಮ್ಮೆ ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಆತ್ಮೀಯರೇ, ನಿಮ್ಮ ಸಾನ್ನಿಧ್ಯ ನಮ್ಮ ಮೇಲೆ ಹೀಗೆ ಇರಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು ಅಪ್ಪಾಜಿ. ಇದೀಗ ನಮ್ಮ ಪ್ರೀತಿಯ ಸೋಜನ್ ಗುರುಗಳು ಆಸನದಲ್ಲಿ ಬಂದು ಕೂರಬೇಕಾಗಿ ಮನವಿ. ಈ ಭವ್ಯ ದೇವಾಲಯದ ಉದ್ಘಾಟನಾ ದಿವ್ಯ ಬಲಿ ಪೂಜೆಯಲ್ಲಿ ನಮ್ಮ ಜೀವನಕ್ಕೆ, ನಮ್ಮ ಕೌಟುಂಬಿಕ ಜೀವನಕ್ಕೆ, ಲೌಕಿಕ ಜೀವನಕ್ಕೆ ಸಹಕಾರಿಯಾಗುವಂತಹ ಪ್ರಧಾನ ಭಾಷಣವನ್ನು ನೀಡಿದವರೇ ನಮ್ಮ ಸೋಜನ್ ಗುರುಗಳು. ಅವರ ಪ್ರಕಾರವಾಗಿ ಈ ಶಿಕಾರಿಪುರ ಸಮೂಹವು ಬೆಳಗಲು ಈ ದೇವಾಲಯವು ಒಂದು ಕ್ಯಾಂಡಲ್ ಅಂತ ಆಗಬೇಕು. ಈ ಸಮಾಜದಲ್ಲಿ, ಈ ಕುಟುಂಬದಲ್ಲಿ ನಾವೆಲ್ಲರೂ ಈ ಕುಟುಂಬವನ್ನು ಪರಿಪೂರ್ಣಗೊಳಿಸಬೇಕಾದರೆ ಕುಟುಂಬದ ಸದಸ್ಯರಾದ ನಾವು ಆ ಕ್ಯಾಂಡಲ್ ಆಗಿ ಪರಿವರ್ತಿಸಬೇಕು ಎಂಬುದಾಗಿ ಅತ್ಯುನ್ನತ ಸಂದೇಶವನ್ನು ನೀಡಿದಂತಹ ನಮ್ಮ ಪ್ರಧಾನ ಭಾಷಣಕಾರರಾದಂತಹ ನಮ್ಮ ನಲ್ಮೆಯ ಗುರುಗಳಾದ ಸೋಜನ್ ಗುರುಗಳವರಿಗೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನ ಮಾಡಲು ಬರುತ್ತಿದ್ದಾರೆ ಶ್ರೀ ರಜಪುತ್ರರವರು. ನಮ್ಮ ಊರಿನ ಮುಖಂಡರು ಹಾಗೂ ನಮಗೆ ಸದಾ ನೆರವಾಗಿ ನಿಲ್ಲುವರು. ಚಪ್ಪಾಳೆಯೊಂದಿಗೆ ಈ ಒಂದು ಪವಿತ್ರ ಪುಣ್ಯ ಕಾರ್ಯವನ್ನು ನಾವು ನೆರವೇರಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಸೋಜನ್ ಗುರುಗಳು MST ಸಮೂಹವನ್ನ ಪ್ರತಿನಿಧಿಸುತ್ತಿದ್ದಾರೆ. ನಮ್ಮವರೇ ಒಬ್ಬರಾಗಿ, ಸಹೋದರನಾಗಿ, ಸಹೋದರ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ನಮ್ಮನ್ನು ಮುನ್ನಡೆಸುವಂತಹ MST ಗುರುಗಳ ಪರವಾಗಿ ನಿಂತಿರುವಂತಹ ನಮ್ಮ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಇದೀಗ ನಮ್ಮನ್ನು, ನಮ್ಮ ಈ ಆಲಯವನ್ನು, ಸಂಜೀವನ ಸಂಸ್ಥೆಯನ್ನು ಅಷ್ಟೇ ಮಾತ್ರವಲ್ಲ, ನಮ್ಮ ಮಂಡ್ಯ ಧರ್ಮ ಪ್ರಾಂತ್ಯವನ್ನು ಆರ್ಥಿಕವಾಗಿ ಸದೃಢವಾಗಿ ಮುನ್ನಡೆಸಿಕೊಂಡು ಹೋಗುತ್ತಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಂದನೀಯ ಗುರುಗಳಾದ ಜೇಮ್ಸ್ ಗುರುಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಮನವಿ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಇದೀಗ ಒಬ್ಬ ವ್ಯಕ್ತಿಯ ಹೆಸರನ್ನ ಕೇಳಲು ನಾವೆಲ್ಲರೂ ಕೌತುಕದಿಂದ ಕಾದಿದ್ದೇವೆ. ಆ ಹೆಸರೇ ನಮ್ಮೆಲ್ಲರ ಪ್ರೀತಿಯ ಶೈಜನ್ ಗುರುಗಳು. ಗುರುಗಳೇ, ದಯಮಾಡಿ ಆಸನವನ್ನು ಬಂದು ಸ್ವೀಕರಿಸಬೇಕಾಗಿ ಮನವಿ. ಪ್ಲೀಸ್ ಫಾದರ್. ಗುರುಗಳ ಬಗ್ಗೆ ಒಂದೆರಡು ಮಾತು. ಈ ಸುಂದರ ಕ್ಷಣಗಳಲ್ಲಿ ನಮ್ಮ ಅಚ್ಚುಮೆಚ್ಚಿನ ಗುರುಗಳು, ನಮ್ಮ ಸ್ನೇಹಿತರು ಹಾಗೂ ನಮ್ಮ ಸಹೋದರನೂ ಆಗಿ ನಮಗೆ ಸೇವೆ ಸಲ್ಲಿಸಿ ನಮ್ಮಲ್ಲಿನ ನಮ್ಮ ಶಿಕಾರಿಪುರ ಗ್ರಾಮದ ಸಂಜೀವನ ಸಂಸ್ಥೆಯಲ್ಲಿ ಕಲಿಯಲು ಬರುತ್ತಿರುವಂತಹ ಮಕ್ಕಳು, ಯುವತಿಯರಲ್ಲಿ ಇರುವಂತಹ ಕಲೆಯನ್ನು ಎಳೆಯಾಗಿ ಹೊರತಂದಂತಹ ನಮ್ಮ ಶೈಜನ್ ಗುರುಗಳನ್ನು ನೆನೆಯುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವೇ ಆಗಿದೆ. ನಮ್ಮ ಗುರುಗಳು ಮೊದಲ ಬಾರಿಗೆ ವಾರದ ಶನಿವಾರದ ದಿವಸದಂದು ದೇವಾಲಯವನ್ನು ಸ್ವಚ್ಛಗೊಳಿಸಿ ಇಲ್ಲಿ ಕಲಿಯಲು ಬರುವಂತಹ ಟ್ಯೂಷನ್ ಮಕ್ಕಳೆಲ್ಲರೂ ಸೇರಿ ಸಾಯಂಕಾಲದ ಸಮಯದಲ್ಲಿ ಗಾಯನ ಅಭ್ಯಾಸ ಅಂದರೆ ಕೊಯರ್ ಪ್ರಾಕ್ಟೀಸ್ ಮಾಡುವಂತಹ ಒಂದು ಸಿಸ್ಟಮ್ ಅನ್ನ ಜಾರಿಗೆ ತಂದಂತಹ ಸ್ವಾಮಿಯೇ ಈ ಶೈಜನ್ ಸ್ವಾಮಿಗಳು. ಮೊದಲನೇದಾಗಿ ಪುಟ್ಟಸ್ವಾಮಿ ಇವರಿಗೆ ತಬಲವನ್ನು ಕಲಿಸಿಕೊಟ್ಟರು.
ಪುಟ್ಟನಂಜರವರಿಗೆ ಟ್ರಿಪಲ್ ಅನ್ನು ಕಲಿಸಿಕೊಟ್ಟರು. ಸಂತೋಷ್, ಪ್ರತಾಪ್, ಶಾಂತಿಕುಮಾರ್ ಅವರಿಗೆ ಹಾರ್ಮೋನಿಯಮನ್ನು ಕಲಿಸಿಕೊಟ್ಟರು. ಇದೇ ಮಾದರಿಯಲ್ಲಿ ಸಂಜೀವನ ಸಂಸ್ಥೆಯ ಗಾಯನ ವೃಂದವನ್ನು ಹುಟ್ಟು ಹಾಕಿದಂತಹ ನಮ್ಮ ಧೀರ ದಿಟ್ಟ ಹೆಜ್ಜೆಯನ್ನ ನಿರ್ಧಾರವನ್ನು ತೆಗೆದುಕೊಂಡಂತಹ ಗುರುಗಳೇ ಸೇಜನ್ ಗುರುಗಳು. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪರಿಶುದ್ಧ ಮಾತೆಯ ಹೆಸರಿನಲ್ಲಿ ನಮ್ಮ ಮುಂದೆ ನಿಂತಿರುವಂತಹ ನಮ್ಮ ಧರ್ಮದಕ್ಷರ ಪರವಾಗಿ ಸನ್ಮಾನ ಮಾಡಲು ಬರುತ್ತಿದ್ದಾರೆ ಭಾಗ್ಯಕುಮಾರ್ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸಹಾಯಕರು. ಸದಾಕಾಲವು ಗುರುಗಳಿಗೆ ಬಲಗೈಯಾಗಿ ನಿಲ್ಲುವಂತಹ ವ್ಯಕ್ತಿ. ಎಲ್ಲರೂ ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಗುರುವೇ ನೀವು ಇಟ್ಟಂತಹ ಆ ಬೀಜವು ಹೆಮ್ಮರವಾಗಿ ಬೆಳೆದು ಈಗ ಫಲವಾಗಿ 100ರಷ್ಟು 30ರಷ್ಟು 60ರಷ್ಟು ಫಲ ಕೊಡುವಂತಹ ಕ್ವಾಲಿಟಿ ಇದಾಗಿದೆ. ಥ್ಯಾಂಕ್ ಯು ಅಪ್ಪಾಜಿ. ಇದೀಗ ನಾವು ಒಬ್ಬ ಗುರುಗಳನ್ನ ನೆನೆದುಕೊಳ್ಳುವಂತ ಸಮಯ. ಅವರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಥೋಮಸ್ ಗುರುಗಳು. ಗುರುಗಳೇ, ದಯಮಾಡಿ ವೇದಿಕೆ ಮೇಲೆ ಬರಬೇಕೆಂದು ತಮ್ಮನ್ನ ಕೇಳಿಕೊಳ್ಳುತ್ತಿದ್ದೇನೆ. ಥೋಮಸ್ ಗುರುಗಳು, ನಿಮಗೆ ಗುರುಗಳು ಯಾವಾಗಲೂ ಹಸನ್ಮುಖಿ. ತಾವೆಲ್ಲರೂ ನೋಡಿರ್ತೀರಿ, ನಾವು ಪಾಸ್ಟರ್ ಕೌನ್ಸಿಲ್ ಮೀಟಿಂಗ್ ಹೋದಾಗ ಸಮಯದಲ್ಲೂ ಕೂಡ ಅವರು ಇಲ್ಲಿ ಬರುವಂತ ಸಮಯದಲ್ಲೂ ಕೂಡ ಯಾವಾಗಲೂ ಅವರ ಮುಖದಲ್ಲಿ ಒಂದು ದೈವಿಕ ಕಳೆಕೊಳ್ಳುವಂತಹ ಹಸನ್, ಆ ಒಂದು ನಗು ತುಂಬಿರುತ್ತೆ. ನಮ್ಮ ದೇವಾಲಯದ ಹಬ್ಬ ಅಂತೆ ಕ್ರಿಸ್ತ ಜಯಂತಿ ಹಬ್ಬ ಹಾಗೂ ಇಂದಿನ ಈ ಸುಂದರ ಕ್ಷಣಕ್ಕೆ ನಮ್ಮ ಗುರುಗಳನ್ನು, ನಮ್ಮ ದೇವಾಲಯವನ್ನು ಆರ್ಥಿಕವಾಗಿ ಬಲಪಡಿಸುತ್ತಾ ಸದಾಕಾಲವು ಆರ್ಥಿಕವಾಗಿ ನಮಗೆ ಸಹಕಾರ ಕೊಡುತ್ತಾ ಬಂದಿರುವ ನಮ್ಮ ಪ್ರೀತಿಯ ಥೋಮಸ್ ಗುರುಗಳು, ಸೆಂಟ್ ಥೋಮಸ್ ದೇವಾಲಯ, ಹುಲಿಮಾವು, ಬೆಂಗಳೂರು. ಗುರುಗಳೇ, ನಿಮಗೆ ಅಲ್ಲಿ ಸೇವೆ ಮಾಡುತ್ತಿರುವಂತಹ ಜಿಸ್ಮೋನ್ ಫಾದರ್ ಅವರ ಪರವಾಗಿ, ಅಲ್ಲಿ ನಿಮ್ಮೊಟ್ಟಿಗೆ ಸಹಕಾರ ಮಾಡಿ ನಿಂತಿರುವಂತಹ ಎಲ್ಲ ಸದಸ್ಯರ ಪರವಾಗಿ, ಅವರ ಪ್ರತಿನಿಧಿಯಾಗಿ ಬಂದಿರುವಂತಹ ನಿಮಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಪರಿಶುದ್ಧ ಮಾತೆಯ ಹೆಸರಿನಲ್ಲಿ ಆತ್ಮರ ಬಲದಲ್ಲಿ ಸನ್ಮಾನಿಸಲು ಬರುತ್ತಿದ್ದಾರೆ ನಮ್ಮ ದೇವಾಲಯದ ಹಿತೈಷಿಗಳಾದಂತಹ ಸಹಾಯಕರಾದಂತಹ ಶ್ರೀ ಮೋಹನ್ ರಾಜ್ರವರು. ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ನಡೆಸಿಕೊಳ್ಳೋಣ. ಥೋಮಸ್ ಗುರುಗಳು ಹಾಗೂ ಜಿಸ್ಮೋನ್ ಗುರುಗಳು, ಅಲ್ಲಿರುವಂತಹ ಪ್ರತಿಯೊಂದು ತಂದೆ ತಾಯಿಂದರು, ಸಹೋದರ ಸಹೋದರಿಯರು, ಯುವಕ ಯುವತಿಯರು, ಇವರೆಲ್ಲರನ್ನ ಸ್ಮರಿಸುತ್ತಾ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ನಮ್ಮೆಲ್ಲರನ್ನ ಸುಸೂತ್ರವಾಗಿ ಒಬ್ಬ ಯುವಕರ ಜೊತೆ ಯುವಕನಾಗಿ, ಮಕ್ಕಳ ಜೊತೆ ಮಕ್ಕಳಾಗಿ, ತಂದೆ ತಾಯಿಗಳ ಜೊತೆ ಅವರಿಗೆ ಕಿವಿಯನ್ನು ಹಿಡಿದು ಬುದ್ಧಿ ಹೇಳಿಕೊಡುವಂತಹ ಸ್ಥಾನದಲ್ಲಿ ನಿಂತು ನಮ್ಮೆಲ್ಲರನ್ನ ಅಚ್ಚುಕಟ್ಟಾಗಿ ಆ ಭಗವಂತನ ಸತ್ಸಮ್ಮನಲ್ಲಿ ಮುನ್ನಡೆಸುತ್ತಿರುವಂತಹ ಗುರು ಮತ್ಯಾರು ಅಲ್ಲ, ಅವರೇ ಅಬ್ರಹಾಂ ಗುರುಗಳು. ಗುರುಗಳೇ, ದಯಮಾಡಿ ತಾವು ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲು ನಾನು ನಮ್ಮ ಧರ್ಮಾಧ್ಯಕ್ಷರಿಂದ, ಅಂತೆಯೇ ನಮ್ಮ ಸ್ನೇಹಿತರು, ಕ್ಲಾಸ್ಮೇಟ್ ಆದಂತಹ ನಮ್ಮ ಗುರುಗಳು ಕೂಡ ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲು ಗಣ್ಯರು ನಮ್ಮ ಮುಂದೆ ಬರುವಾಗ ನಮ್ಮ ಫಾದರ್ ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವು ಇದೇ ರೀತಿ ಮುಂದುವರೆಯಲಿ. ಗುರುಗಳೇ, ನೀವಿಟ್ಟಂತಹ ವಿಶ್ವಾಸದ ಬೀಜವು, ನೀವು ಪ್ರಾರಂಭ ಮಾಡಿದಂತಹ ಈ ದೇವಾಲಯವು ಹಲವು ಮನಗಳ ಪರಿವರ್ತನೆಗೆ, ಕುಟುಂಬಗಳ ಉದ್ಧಾರಕ್ಕೆ ಕಾರಣವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮ ಗುರುಗಳನ್ನು ಸನ್ಮಾನಿಸಲು ಬರುತ್ತಿದ್ದಾರೆ ನಮ್ಮ ಆತ್ಮೀಯ ಗುರುಗಳು. ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈ ದೇವಾಲಯದ
ಅಡಿಪಾಯದ ಕಲ್ಲನ್ನು ಇಡುವ ಸಮಯದಿಂದ ಹಿಡಿದು ಈ ದೇವಾಲಯವನ್ನು ಸುಂದರವಾಗಿ ಕಟ್ಟು ಮುಗಿಸುವ ತನಕ ಸಹಕಾರ ಮಾಡಿದ ಎಲ್ಲರನ್ನು ನಾವು ನೆನೆಸಿಕೊಳ್ಳುತ್ತೇವೆ. ವಿಶೇಷವಾಗಿ ಜೇಮ್ಸ್ ಅಚ್ಚನ್ನು ಕೂಡ ನಾವು ನೆನೆಸಿಕೊಳ್ಳುತ್ತೇವೆ. ಇಲ್ಲಿ ನೆರೆದಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ನಮ್ಮ ಆತ್ಮೀಯ ಎಲ್ಲ ಫಾದರ್ಸ್, ಸಿಸ್ಟರ್ಸ್ ಹಾಗೂ ದೂರದ ಪ್ರದೇಶದಿಂದ ನಮಗಾಗಿ ಬಂದಿರುವಂತಹ ಸಹೋದರ ಸಹೋದರಿಯರು ಹಾಗೂ ರಾಗಿಮುದ್ದನಹಳ್ಳಿ ಶಾಲೆಯ ಸಿಬ್ಬಂದಿ ವರ್ಗದವರು ಹಾಗೂ ಶಿಕ್ಷಕರು ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೀಗ ಈ ಕ್ಷಣಕ್ಕೆ ಈ ಗ್ರಾಮದಲ್ಲಿ ಮಹಿಳೆಯರು ದಾರಿ ತಪ್ಪಿ ಹೋಗಬಾರದು, ಮಹಿಳೆಯರು ಯುವತಿಯರು ಸಂಘಟಿತರಾಗಬೇಕು ಎಂಬ ಕನಸು ಇದ್ದಿದ್ದು ಮತ್ತಾರಿಗೂ ಅಲ್ಲ, ಅವರೇ ನಮ್ಮ ಫಾದರ್. ದಯಮಾಡಿ ನಮ್ಮ ಗುರುಗಳು ಈ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಗುರುಗಳ ಬಗ್ಗೆ ಒಂದು ವಿಶೇಷತೆ ಇದೆ. ಇಲ್ಲಿ ಟ್ಯೂಷನ್ ಬರುವಂತಹ ಸಮಯದಲ್ಲಿ ನಮ್ಮ ತಂದೆ ತಾಯಿಂದರು ವ್ಯಾಪಾರಕ್ಕಾಗಿ ಒಂದು ಸೂಟ್ ಕೇಸ್ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗುವರು. ತಾಯಿಯರು ಅವರೆಲ್ಲರೂ ವ್ಯಾಪಾರಕ್ಕೆ ಹೋಗುವಾಗ ತಂದೆ ಅವರೆಲ್ಲರೂ ಭೇಟಿಗಾಗಿ ಹೋಗುವರು. ಮಕ್ಕಳು ಅನಾಥವಾಗಿ ಅಲೆಯಬಾರದು ಎಂಬ ಕಾರಣಕ್ಕಾಗಿ ಆ ಮಕ್ಕಳಿಗೆ ಟ್ಯೂಷನ್ ಅನ್ನ ಸುಭದ್ರವಾಗಿ ಪ್ರಾರಂಭಿಸಿದವರೇ ನಮ್ಮ ಫಾದರ್. ಆ ಕ್ಷಣದಲ್ಲಿ ಮಕ್ಕಳಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಸಮಯದಲ್ಲಿ ಊಟ ಹಾಗೂ ಅವರಿಗೆ ಸ್ನಾಕ್ಸ್ ಕೊಡುವಂತಹ ಒಂದು ಬಿಸ್ಕೆಟ್ ಮತ್ತು ಹಾಲು ಕೊಡುವಂತಹ ಒಂದು ಸಿಸ್ಟಮ್ ಅನ್ನು ಜಾರಿಗೆ ತಂದಂತಹ ನಮ್ಮ ಗುರುಗಳು. ಅವರ ದಿಟ್ಟ ನಿರ್ಧಾರವೇ ನಿಮ್ಮ ಹಿಂದೆ ನಿಂತ್ಕೊಂಡು ಮೈಕನ್ನು ಹಿಡಿದುಕೊಂಡು ಮಾತನಾಡುತ್ತಿರುವಂತಹ ಈ ಸಂತೋಷ್. ಇವರು ಟೀಚರ್ ಆಗಬೇಕು ಎಂಬುದಾಗಿ ಪ್ರೋತ್ಸಾಹ ಕೊಟ್ಟಿದೆ ಈ ನಮ್ಮ ಗುರುಗಳು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪರಿಶುದ್ಧ ಮಾತೆಯ ಹೆಸರಿನಲ್ಲಿ ಆ ದೇವನ ಸಪ್ತ ವರದಾನಗಳು ನಿಮ್ಮ ಜೀವನದಲ್ಲಿ ತುಂಬಿರಲಿ ಎಂಬುದಾಗಿ ನಾವೆಲ್ಲರೂ ಹಾರೈಸುತ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆನೆಸಿಕೊಳ್ಳಲು ನಮ್ಮ ಧರ್ಮಗುರುಗಳು ಆದಂತಹ ನಮ್ಮೆಲ್ಲರ ಪರಿಪಾಲಕರು ಆದಂತಹ ಬಿಷಪ್ ಸ್ವಾಮೀಜಿಯವರನ್ನ ಕಳಕಳಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಗಟ್ಟಿಯಾದ ಚಪ್ಪಾಳೊಂದಿಗೆ ಹಾಲೆಲೂಯಾ, 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 ಹಾಲೆಲೂಯಾ. ಆತ್ಮೀಯರೇ, ನೀವೆಲ್ಲರೂ ಒಂದು ನೆನಪು ಮಾಡಿಕೊಳ್ಳಬೇಕು. ನಾವು ದಿವ್ಯ ಬಲಿ ಪೂಜೆಯ ಈ ಬಲಿಪೀಠದ ಮುಂದೆ ನಿಂತಿರುವಾಗ ಇದೇ ಜಾಗದಲ್ಲಿ ಒಂದು ಶೆಡ್ಡನ್ನು ಹಾಕಿ ಟ್ಯೂಷನ್ ಪ್ರಾರಂಭಿಸಿ ಇದೇ ಕರಗಳಿಂದ ಮಕ್ಕಳಿಗೆ ಊಟವನ್ನು ಬಡಿಸಿದಂತಹ ಕರಗಳು, ಆ ಕರಗಳೇ ನಮ್ಮ ಫಾದರ್ ಕರಗಳು. ಮತ್ತೊಮ್ಮೆ ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಇದುವರೆಗೂ ಕೂಡ ನಮ್ಮನ್ನ ಆದದ್ದು, ನಮ್ಮನ್ನ ಕಾದದ್ದು ಆ ಭಗವಂತನ ಕರಗಳು. ಇಲ್ಲಿ ಇಲ್ಲಿ ನೆರೆದಿರುವಂತಹ ಫಾದರ್ ಸಿಸ್ಟರ್ಸ್ಗಳ ಮೂಲಕವಾಗಿ ಆ ಭಗವಂತನ ಕರಗಳು ನಮ್ಮನ್ನ ಸ್ಪರ್ಶನ ಮಾಡಿವೆ. ನಮ್ಮ ಜೀವನವು ಧನ್ಯ. ಇಂದಿನಿಂದ ನಾವು ಪಡೆದುಕೊಂಡಂತಹ ಎಲ್ಲ ಅನುಗ್ರಹವೂ ಕೂಡ ವ್ಯರ್ಥ ಮಾಡದೆ ನಮ್ಮ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ, ಕಲಿಕೆಯ ಜೀವನದಲ್ಲಿ, ವಿಶ್ವಾಸದ ಜೀವನದಲ್ಲಿ ನಾವೆಲ್ಲರೂ ಮುಂದುವರಿಸಿಕೊಂಡು ಹೋಗೋಣ. We want to thank Santosh for the beautiful introduction. He is so natural, and when you talk, you feel what has been done. Thank you so much for being here. As a sign of our remembrance, we need to take a few photos. First, we'll remove this, and first we'll have with the priest, then with the sisters, and then with the community. Thank you. We'll start with the priest. Paano